ಹಾಯ್ ಸರ್. ಹಲೋ ಮೇಡಮ್. ಹಾ ಸರ್. ಎಕ್ಸೆಲ್ ಒಳಗೆ ಎಂಟರ್ ಒಂದೇ ಯೂಸ್ ಇರೋದಾ? ಇಲ್ಲ ಸರ್, ಎಕ್ಸೆಲ್ ಒಳಗಡೆ 3 or 4 ಎಂಟರ್ನ ಬೇರೆ ಬೇರೆ ಟೈಪ್ ಆಗಿ ಯೂಸ್ ಮಾಡಬಹುದು. ಇವತ್ತಿನ ಸ್ಟೂಡೆಂಟಿಗೆ ಅದೇ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಎಕ್ಸೆಲ್ ಮೇಡಮ್. ಒಳಗಡೆ ಒಂದೇ ಎಂಟರ್ನ ಯೂಸ್ ಆಗತ್ತಾ? ಇಲ್ಲ, ಬನ್ನಿ ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಇವತ್ತು ನಿಮಗೆ 3 or 4 ಎಂಟರ್ನ ಯಾವ ತರ ಯೂಸ್ ಆಗತ್ತೆ ಎಕ್ಸೆಲ್ ಒಳಗಡೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಏನ್ ಮಾಡ್ತೀವಿ, ಇಲ್ಲಿ ನಾವು ಒಂದು ಲೆಟರ್ನ ಬರ್ದಾದ್ಮೇಲೆ ಎಂಟರ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಸೆಲ್ ಪಾಯಿಂಟ್ ನ ಕೆಳಗಡೆ ಬರುತ್ತೆ. ಇಲ್ಲಿ ನೋಡಿ, ಶಿಫ್ಟ್ ಎಂಟರ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಒಂದ್ ಲೆಟರ್ನ ಬರ್ದಾದ್ಮೇಲೆ ನಾವು ಏನ್ ಮಾಡ್ತೀವಿ ಅಂದ್ರೆ ಶಿಫ್ಟ್ ಪ್ಲಸ್ ಎಂಟರ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಸೆಲ್ ಪಾಯಿಂಟ್ ನ ಮೇಲ್ಗಡೆ ಹೋಗುತ್ತೆ, ಅಪ್ಪಲ್ ಹೋಗುತ್ತೆ. ಮತ್ತೆ ಕಂಟ್ರೋಲ್ ಪ್ಲಸ್ ಎಂಟರ್ ಏನಪ್ಪ ಯೂಸ್ ಆಗತ್ತೆ ಅಂದ್ರೆ, ಫಸ್ಟ್ ನಾವ್ ಏನ್ ಮಾಡ್ತೀವಿ, ಸೆಲ್ ನ ಸೆಲೆಕ್ಟ್ ಮಾಡ್ಕೊಂತೀವಿ. ಸೆಲ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಒಂದ್ ವರ್ಡ್ ನ ಟೈಪ್ ಮಾಡಾದ್ಮೇಲೆ ಕಂಟ್ರೋಲ್ ಪ್ಲಸ್ ಎಂಟರ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಎಲ್ಲಾ ನಾವ್ ಎಷ್ಟು ಸೆಲ್ ನ ಸೆಲೆಕ್ಟ್ ಮಾಡಿದ್ವಿ ಅಷ್ಟು ಸೆಲ್ಗೆ ಏನಾಗುತ್ತೆ, ನಂಬರ್ಸ್ ನ ಆಟೋಮೆಟಿಕ್ ಆಗಿ. ಇಲ್ಲಿ ನೋಡಿ, ಆಲ್ಟ್ ಪ್ಲಸ್ ಎಂಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಇಲ್ಲಿ ನೋಡಿ, ಸುರೇಶ್ ಮಿಸ್ಟರ್ ಸುರೇಶ್ ಅಂತ ನೀವು ಟೈಪ್ ಮಾಡ್ಕೊಂಡಾದ್ಮೇಲೆ ಏನಾಗತ್ತೆ, ಇದು ಸುರೇಶ್ ಅನ್ನೋದು ಕೆಳಗಡೆ ಹೋಗ್ಬೇಕಂದ್ರೆ ಆಲ್ಟ್ ಪ್ಲಸ್ ಎಂಟರ್ನ ಕ್ಲಿಕ್ ಮಾಡ್ಕೊಬೇಕು. ಆಲ್ಟ್ ಪ್ಲಸ್ ಎಂಟರ್ನ ಕ್ಲಿಕ್ ಮಾಡಿದ್ರೆ ನೋಡಿ, ಮಿಸ್ಟರ್ ಸುರೇಶ್ ಅನ್ನೋದು ಅದು ಮಿಸ್ಟರ್ ನ ಮೇಲ್ಗಡೆ ಆಗಿದೆ, ಸುರೇಶ್ ಅನ್ನೋದು ಕೆಳಗಡೆ ಆಗಿದೆ. ಒಂದೇ ಸೆಲ್ ಒಳಗಡೆ ಅಡ್ಜಸ್ಟ್ಮೆಂಟ್ ನ ಆಗಿದೆ. ನಾನು 3 or 4 ಎಂಟರ್ ಯಾವ ತರ ಎಕ್ಸೆಲ್ ಒಳಗಡೆ ಯೂಸ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಈ ತರ ಟ್ರಿಕ್ಕಿಗೆಲ್ಲ ನಮ್ ಲಾಜಿಕ್ ಟೆಕ್ ಐಡಿಗೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.